ಬೆಂಗಳೂರಿನಲ್ಲಿ ಆ ಕಸದ ರಾಶಿ. ನಿಖಿಲ್ ಕುಮಾರಸ್ವಾಮಿ ಅವರು ಮಂಡೂರ್ದು ಎಲ್ಲ ಹೇಳ್ತಾ ಇದ್ರು. ಇಲ್ಲಿಯವರೆಗೆ ಯಾತಕ್ಕೆ ಅದನ್ನು ವೈಜ್ಞಾನಿಕವಾಗಿ ಸರಿಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾನು 2018ರಲ್ಲಿ ಇವರು ಬಂದರಲ್ಲ ಮಹಾನುಭಾವರುಗಳು, ಕೆಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹೊರಟ್ರೆ, ಕುಮಾರಸ್ವಾಮಿ ಅವರೇ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ, ಬೆಂಗಳೂರು ನಗರಕ್ಕೆ, ಬೆಂಗಳೂರು ನಗರ ನಮಗೆ ಸೇರಿರೋದು ಇಲಾಖೆ, ನೀವು ಇದನ್ನು ನಮ್ಮ ಗಮನಕ್ಕೆ ಬರದೆ ಏನೂ ಮಾಡಬಾರದು. ಈ ರೀತಿ ನನಗೆ ಅಡಚಣೆ ಉಂಟು ಮಾಡಿ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ಇವತ್ತು ಬೆಂಗಳೂರು ನಗರದ ಒಂದು ವಿಶ್ವದಲ್ಲೇ ಹೆಸರನ್ನ ಮಾಡಿರ್ತಕ್ಕಂಥ ನಗರ ಇದು. ಯಾವ ಪರಿಸ್ಥಿತಿಯಲ್ಲಿದ್ದೇವೆ, ಯಾವ ಭಾಗದಲ್ಲಿ ನೆಮ್ಮದಿಯಿಂದ ಜನ ಇದ್ದಾರೆ, ಯಾವ ರೀತಿಯ ಇವತ್ತು ನಮ್ಮ ಪೊಲೀಸ್ ಇಲಾಖೆಗಳ ಮುಖಾಂತರ ರಕ್ಷಣೆಯನ್ನು ಈ ಸರ್ಕಾರದಲ್ಲಿ ಜನತೆಗೆ ಕೊಡಲಿಕ್ಕೆ ಆಗ್ತಾ ಇದೆ, ಇದೆಲ್ಲವನ್ನು ಯೋಚನೆ ಮಾಡಿ ನಾನು ಮಾಧ್ಯಮದ ಮಿತ್ರರ ಮುಖಾಂತರ ಬೆಂಗಳೂರು ನಗರದ ನಾಗರಿಕರಿಗೆ ಹೇಳ್ತಾ ಇದ್ದೇನೆ. ಇವತ್ತು ಒಂದು ಅವಕಾಶ ಈ ಒಂದು ಪಕ್ಷವನ್ನು ಗಣನೆಗೆ ತೆಗೆದುಕೊಳ್ಳಿ. 2006 ನಾನು ಮುಖ್ಯಮಂತ್ರಿ ಇದ್ದಾಗ ಯಾವ ಕೇಂದ್ರ ಸರ್ಕಾರದ JNNURM ಸ್ಕೀಮ್ನ ಇಡೀ ದೇಶದಲ್ಲಿ ತರಲಿಕ್ಕೆ ಹೊರಟರು. ಆ ಹಿನ್ನೆಲೆಯಲ್ಲಿ ನಾನು ಕೇಂದ್ರ ಸರ್ಕಾರದ ಮುಂದೆ ಮನವಿಯನ್ನು ಕೊಟ್ಟು ಯಾವ ಒಂದು ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥ DPRನ ಸಲ್ಲಿಸಿ 25,000 ಕೋಟಿ 5 ವರ್ಷದಲ್ಲಿ ಬೆಂಗಳೂರು ಮತ್ತು ಮೈಸೂರು ನಗರದ ಅಭಿವೃದ್ಧಿಗೆ ಹಣ ಬಂತು. ಆ ಹಣ ಯಾವ್ಯಾವ ರೀತಿಯ ಅಭಿವೃದ್ಧಿಗೆ ಎಷ್ಟೆಷ್ಟು % ಉಪಯೋಗ ಮಾಡ್ಕೊಂಡ್ರು ಅದೆಲ್ಲ ನಾನೀಗ ಚರ್ಚೆ ಮಾಡಲಿಕ್ಕಾಗಲ್ಲ, ಈಗ ಚರ್ಚೆ ಮಾಡತಕ್ಕಂಥ ಸಮಯವೂ ಇಲ್ಲ. ಅದರಿಂದ ಇವತ್ತು ಈ ಒಂದು ಕರ್ನಾಟಕಕ್ಕೆ ಯಾವ ಒಂದು ಗ್ರಹಣ ಅಂತಕ್ಕಂಥದ್ದನ್ನು ಹೇಳಿದೆ, ಈ ಗ್ರಹಣದ ಮೋಕ್ಷ ಆಗ್ತಕ್ಕಂಥದ್ದು ಕರ್ನಾಟಕದಲ್ಲಿ ಜನತಾದಳದ ಸರ್ಕಾರ, ಮೈತ್ರಿ ಸರ್ಕಾರ ಈ ರಾಜ್ಯದಲ್ಲಿ ಬರ್ತಕ್ಕಂಥ ಒಂದು ವಾತಾವರಣ, ಈ ನಾಡಿನ ಜನತೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ನಾಗರಿಕರು ನೀವು ನೀಡತಕ್ಕಂಥ ತೀರ್ಮಾನ ಮಾಡಿದರೆ ಒಂದು ಹೊಸ ಬದಲಾವಣೆಯನ್ನು, ನಾನು ಆಂಧ್ರ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥ ಕೆಲಸವನ್ನು ಉದಾಹರಣೆ ಕೊಡೋದಿಲ್ಲ. ಇವತ್ತು ಕರ್ನಾಟಕ ದೇಶದಲ್ಲೇ ನಂಬರ್ 1 ಸ್ಥಾನಕ್ಕೆ ಹೋಗ್ತಕ್ಕಂಥ ಎಲ್ಲ ರೀತಿಯ ಇವತ್ತು ಪ್ರಾಕೃತಿಕ ಸಂಪತ್ತಿರಬಹುದು, ಆರ್ಥಿಕವಾಗಿ ಈ ನಾಡಿನ ಜನತೆ ಈ ಸರ್ಕಾರದ ಒಂದು ಖಜಾನೆಯನ್ನು ಸುಭದ್ರವಾಗಿಟ್ಟಿರ್ತಕ್ಕಂಥ ಒಂದು ಸರ್ಕಾರ ಇದು. ಜನತೆ ಇವತ್ತು ಅವ್ರು ಕೊಡ್ತಕ್ಕಂಥ ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆ ಗ್ಯಾರಂಟಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋದರೆ ನಗುಪಾಟ್ಲು, ಅದರ ಬಗ್ಗೆ ಚರ್ಚೆ ಬೇಕಾಗಿಲ್ಲ. ಗ್ಯಾರಂಟಿ ಒಂದು ಭಾಗ, ಅದರ ಜೊತೆಗೆ ಶಾಶ್ವತವಾದಂಥ ಕಾರ್ಯಕ್ರಮಗಳು, ಈ ನಾಡಿನ ಪ್ರತಿ ಬಡ ಕುಟುಂಬಗಳಲ್ಲಿ ಇರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು, ರೈತನಿಗೆ ಏನು ಕೊಡಬೇಕು, ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿ, ಇವತ್ತು ಯಾವೊಂದು ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಈ ಒಂದು ನಗರದ ಜನತೆಯ ಹಣ ಯಾವ ರೀತಿ ಇವತ್ತು ಸದುಪಯೋಗ ಪಡಿಸ್ಕೋಬೇಕು, ಇದೆಲ್ಲವನ್ನು ತರಲಿಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರು ಸಿದ್ಧವಾಗಿ ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ. ನಿಮ್ಮ ರಕ್ಷಣೆ, ನಿಮ್ಮ ಸ್ಥಾನಮಾನಗಳನ್ನು ಉಳಿಸ್ತಕ್ಕಂಥದ್ದಕ್ಕೆ ನಾನು ತಯಾರಾಗಿದ್ದೇನೆ. ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ. ಮತ್ತೊಮ್ಮೆ ಎಲ್ಲ ನನ್ನ ಈ ಸಭೆಯಲ್ಲಿ ಜವಾಬ್ದಾರಿಯನ್ನು ತಗೊಂಡು ಏನೋ ಒಂದು ಯಶಸ್ವಿಗೊಳಿಸಿದ್ದೀರಿ. ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳು, ನನ್ನ ನಮಸ್ಕಾರಗಳು ಎಲ್ಲರಿಗೂ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.